ಶ್ರೀ ದೇವರ ದಾಸಿಮಯ್ಯ ಸರಳ ಸಾಹಿತ್ಯದ ಮೂಲಕ ಜ್ಞಾನ ಮತ್ತು ಭಕ್ತಿಯ ಸಮನ್ವಯ. ಸಮುದಾಯದ ಒಕ್ಕೂಟದ ಅಧ್ಯಕ್ಷ ನಾಗರಾಜ್, ಚಿಂತಾಮಣಿ. ದೇವರ ದಾಸಿಮಯ್ಯ ಸರಳ ಸಾಹಿತ್ಯದ ಮೂಲಕ ಜ್ಞಾನ ಮತ್ತು ಭಕ್ತಿಯ ಸಮನ್ವಯವನ್ನು ಬೋಧಿಸಿದ ಶರಣರು. ಅವರ ವಚನಗಳು ಸರಳ, ವೈಚಾರಿಕ, ಸಾಮಾಜಿಕ ಸುಧಾರಣೆಯ ಸಂದೇಶಗಳನ್ನು ಒಳಗೊಂಡಿವೆ ಎಂದು ನೇಕಾರರ ಸಮುದಾಯದ ಒಕ್ಕೂಟದ ಅಧ್ಯಕ್ಷ ನಾಗರಾಜ್ ಅಭಿಪ್ರಾಯಪಟ್ಟರು. ತಾಲ್ಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯು ನಗರದ ತಾಲ್ಲೂಕು ಪಂಚಾಯಿತಿ ಸಭಾಂಗಣ ಸಾಮರ್ಥ್ಯ ಸೌಧದಲ್ಲಿ ಆಯೋಜಿಸಿದ್ದ ದೇವರ ದಾಸಿಮಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ನೇಕಾರರ ವೃತ್ತಿಯನ್ನೇ ಕಾಯಕವನ್ನಾಗಿ ಮಾಡಿಕೊಂಡಿದ್ದರೂ ಸಮಾಜದಲ್ಲಿನ ಅಂಕು ಡೊಂಕುಗಳನ್ನು ತಿದ್ದುವ ಸಂದೇಶಗಳನ್ನು ಸಾರುವ 176 ವಚನಗಳನ್ನು ರಚಿಸಿದ್ದಾರೆ. ನೇಕಾರರ ಸಮುದಾಯ ಭವನವನ್ನು ಸ್ಥಾಪಿಸಲು ಸಹಕಾರ ನೀಡಬೇಕು. ಕಳೆದ ವರ್ಷ ಸಮುದಾಯದ ಸಾಧಕರನ್ನು ಗುರುತಿಸಿ ಸನ್ಮಾನಿಸಲಾಗಿತ್ತು. ಈ ವರ್ಷ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನಿಸುವ ಮೂಲಕ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ ಎಂದರು. ಶಿಕ್ಷಕ ಬಾಲಾಜಿ ಮಾತನಾಡಿ 11ನೇ ಶತಮಾನದ ಆದಿಭಾಗದಲ್ಲಿ ಜಾತಿ ಪದ್ಧತಿ, ಗಂಡು ಹೆಣ್ಣಿನ ಸಮಾನತೆಯ ಬಗ್ಗೆ ಮಾತನಾಡಿರುವ ಮಹನೀಯ ದೇವರ ದಾಸಿಮಯ್ಯ ಕನ್ನಡದ ಆದ್ಯ ವಚನಕಾರರು, ವಚನ ಬ್ರಹ್ಮ ಎಂದು ಖ್ಯಾತಿ ಹೊಂದಿದ್ದಾರೆ. ತೀಕ್ಷ್ಣವಾದ ಮತ್ತು ಸರಳವಾದ ವಚನಗಳ ಮೂಲಕ ನುಡಿಗಟ್ಟುಗಳು, ಗಾದೆಗಳು, ಉಪಮೇಯ, ಉಪಮಾನಗಳನ್ನು ಬಳಸಿಕೊಂಡು ಕೇವಲ 4ರಿಂದ 5 ಸಾಲುಗಳಲ್ಲಿ ವಚನಗಳನ್ನು ರಚಿಸಿದ್ದಾರೆ. ಕೆಲವು ಬಾರಿ ಮೃದುವಾಗಿ, ಕೆಲವೊಮ್ಮೆ ಕಟುವಾಗಿ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಿದ ವಚನಕಾರರಿಗೆ ಅಡಿಪಾಯವನ್ನು ಹಾಕಿಕೊಟ್ಟವರು ದೇವರ ದಾಸಿಮಯ್ಯ ಎಂದು ಹೇಳಿದರು. ತಾಲ್ಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಮಾತನಾಡಿದರು. ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆರ್ ಶ್ರೀನಾಥ್, ತಹಶೀಲ್ದಾರ್ ಸುದರ್ಶನ ಯಾದವ್, ಪೌರಾಯುಕ್ತ ಜಿಎನ್ ಚಲಪತಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ತನುಜಾ, ಎಇ ನಾಗರಾಜ್, ತಾಲ್ಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಅಶೋಕಕುಮಾರ್, ಸಮುದಾಯದ ಮುಖಂಡರಾದ ಪ್ರಭಾಕರ ರೆಡ್ಡಿ, ವೆಂಕಟೇಶ್ ಮತ್ತಿತರರು ಭಾಗವಹಿಸಿದ್ದರು. ವಚನಕಾರದಲ್ಲಿ ಪ್ರಮುಖರು. ಇವರು ನೇಕಾರ ವೃತ್ತಿಯನ್ನೇ ತಮ್ಮ ಕಾಯಕವಾಗಿ ಮಾಡಿಕೊಂಡವರು. ರಾಮನಾಥ ಎಂಬ ಅಂಕಿತ ನಾಮದಿಂದ ಸದರಿ ಸುಮಾರು 176 ವಚನಗಳನ್ನು ರಚಿಸುತ್ತಾರೆ. ಅವರ ವಚನಗಳು ಸರಳ, ವೈಚಾರಿಕ, ಸಾಮಾಜಿಕ ಸುಧಾರಣೆಯ ಸಂದೇಶಗಳನ್ನು ಒಳಗೊಂಡಿರುತ್ತದೆ. ದಾಸಿಮಯ್ಯನವರು ತಮ್ಮ ಸರಳ ಸಾಹಿತ್ಯದ ಮೂಲಕ ಜ್ಞಾನ ಮತ್ತು ಭಕ್ತಿಯ ಸಮನ್ವಯವನ್ನು ಬೋಧಿಸಿದ ಶರಣರು ಎಂದರೆ ತಪ್ಪಾಗಲಾರದು. ಕಳೆದ ವರ್ಷ ಆಚರಿಸಿದ ದೇವರ ದಾಸಿಮಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಸಮುದಾಯದ ಹಿರಿಯರನ್ನು ಗುರುತಿಸಿ ಸನ್ಮಾನ ಮಾಡಿ ಗೌರವಿಸಲಾಯಿತು. ಅದರಂತೆ ಈ ವರ್ಷ ಕಳೆದ ಸಾಲಿನಲ್ಲಿ 10ನೇ ತರಗತಿ ಮತ್ತು PUC ಪರೀಕ್ಷೆಯಲ್ಲಿ 80%ಕ್ಕಿಂತ ಹೆಚ್ಚಿನ ಅಂಕ ಪಡೆದು ಉತ್ತೀರ್ಣರಾದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ದೇವರ ದಾಸಿಮಯ್ಯ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡು ಬರುತ್ತಿದ್ದೇವೆ. ಈ ಹಿಂದಿನ ವರ್ಷ ಕಾರ್ಯಕ್ರಮದಲ್ಲಿ ಸಂದರ್ಭದಲ್ಲಿ ಸಮುದಾಯ ಭವನದ ಬಗ್ಗೆ ಮನವಿಯನ್ನು ನೀಡುತ್ತೇವೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನೇಕಾರರ ಸಮುದಾಯ ಭವನವನ್ನು ಮಂಜೂರು ಮಾಡಬೇಕೆಂದು ಈ ಮೂಲಕ ತಮ್ಮ ಎಲ್ಲ ಪರವಾಗಿ ಮನವಿ ಮಾಡಿಕೊಳ್ಳುತ್ತೇನೆ ಎಂದು ಮಾತನಾಡಲು ಅವಕಾಶ ಕೊಟ್ಟೆ. 11ನೇ ಶತಮಾನದ ಆದಿಭಾಗದಲ್ಲಿ ಮಾನ್ಯ ದೇವರ ದಾಸಿಮಯ್ಯನವರು ಅಥವಾ ಜೇಡರ ದಾಸಿಮಯ್ಯನವರು ಜಾತಿ ಪದ್ಧತಿಯ ಬಗ್ಗೆ, ಗಂಡು ಹೆಣ್ಣುಗಳ ನಡುವಿನ ಸಮಾನತೆಯ ಬಗ್ಗೆ ಮಾತನಾಡಿರತಕ್ಕಂತಹ ಮಹನೀಯ ಕನ್ನಡದ ಆದ್ಯ ವಚನಕಾರರು, ವಚನ ಬ್ರಹ್ಮ ಅಂತ ಪ್ರಖ್ಯಾತಿಗೊಂಡಿರ್ತಕ್ಕಂಥವರು. ತಮ್ಮ ತೀಕ್ಷ್ಣವಾಗಿರ್ತಕ್ಕಂತಹ ಮಾತುಗಳ ಮೂಲಕ, ವಚನಗಳ ಮೂಲಕ ಸರಳವಾಗಿರ್ತಕ್ಕಂತಹ ಸಾಧಾರಣ ಭಾಷೆಯನ್ನು ಒಳಗೊಂಡಿರತಕ್ಕಂತಹ ಉಪಮೇಯ ಉಪಮಾನಗಳನ್ನು ಬಳಕೆ ಮಾಡಿಕೊಂಡು, ನುಡಿಗಟ್ಟುಗಳನ್ನು ಬಳಕೆ ಮಾಡಿಕೊಂಡು, ಗಾದೆಗಳನ್ನು ಬಳಸಿಕೊಂಡು ಸರಳವಾಗಿ ಕೇವಲ 4-5 ಸಾಲುಗಳಲ್ಲಿ ತಮ್ಮ ಕೆಲವು ಸಲ ಬಹಳಷ್ಟು ಮೃದುವಾಗಿ, ಕೆಲವೊಮ್ಮೆ ಅಷ್ಟೇ ಕಟುವಾಗಿ ಈ ಒಂದು ಸಮಾಜದ ಅಂಕು ಡೊಂಕುಗಳನ್ನ ತಿದ್ದಿದ ಎಲ್ಲ ವಚನಕಾರರಿಗೆ ಒಂದು ಅಡಿಪಾಯವನ್ನು ಹಾಕಿಕೊಟ್ಟವರು ಯಾರಪ್ಪ ಅಂದ್ರೆ ನಮ್ಮ ಮಾನ್ಯ ದೇವರ ದಾಸಿಮಯ್ಯನವರು. ಬಹಳಷ್ಟು ಸಪ್ತ ತೀರ್ಥಗಳಿಂದ ಅಲಂಕೃತಗೊಂಡಿರುವಂತಹ, ಸುಮಾರು ದೇವಾಲಯಗಳಿಂದ ಅಲಂಕೃತಗೊಂಡಿರ್ತಕ್ಕಂತಹ, ದಕ್ಷಿಣ ವಾರಣಾಸಿ ಅಂತಲೇ ಪ್ರಖ್ಯಾತಗೊಂಡಿರ್ತಕ್ಕಂತಹ ಮುದುನೂರು ಅಂತಕ್ಕಂತಹ ಗ್ರಾಮದಲ್ಲಿ ಕಾಮಯ್ಯ ಮತ್ತೆ ಶಂಕರಿ ಅಂತಕ್ಕಂತಹ ದಂಪತಿಗಳ ವರಪುತ್ರನಾಗಿ ಶ್ರೀ ದೇವರ ದಾಸಿಮಯ್ಯನವರು ಬದುಕ್ತಾರೆ. ಅವರ ಒಂದು ಬಾಲ್ಯದ ಶಿಕ್ಷಣವನ್ನ ಅವರ ಸ್ವಗ್ರಾಮದಲ್ಲೇ ಪಡೆದುಕೊಂಡು ಉನ್ನತ ಒಂದು ಶಿಕ್ಷಣಕ್ಕಾಗಿ ದೇವರ ಶಿವಶರಣರ ಒಂದು ಹಾದಿಯಲ್ಲಿ ಹಿಡಿದು ಶ್ರೀಶೈಲದ ಶ್ರೀ
ಚಂದ್ರಗುಂಡ ಶಿವಾಚಾರ್ಯರ ಪ್ರಿಯ ಶಿಷ್ಯನಾಗಿ ಅವರ ಒಂದು ಗರಡಿಯಲ್ಲಿ ಪಳಗುತ್ತಾರೆ. ತನ್ಮೂಲಕ ಶಿವಸ್ವರೂಪದ ಶಿವಶರಣರ ಅದ್ಭುತವಾಗಿರ್ತಕ್ಕಂತಹ ಆ ಒಂದು ಸಾಕ್ಷಾತ್ಕಾರ, ಆ ಒಂದು ಜ್ಞಾನ, ಶಿವಶಕ್ತಿ ಸಂಪನ್ನನಾಗಿ ಅಲ್ಲಿಂದ ವಾಪಸ್ ಬರ್ತಾರೆ. ಬರಬೇಕಾದ್ರೆ ಆ ಒಂದು ಶ್ರೀಶೈಲದ ಬೆಟ್ಟಗಳಲ್ಲಿ ಇದ್ದಂತಹ ಬೇಡ ಜನಾಂಗಕ್ಕೆ ಆ ಒಂದು ಹಿಂಸೆಯಿಂದ ಆಗ್ತಕ್ಕಂತಹ ಕೆಳಗಿನ ಬಗ್ಗೆ, ಅಹಿಂಸೆಯ ಮಹತ್ವದ ಬಗ್ಗೆ, ಶಿವಶರಣದ ಮಹತ್ವದ ಬಗ್ಗೆ, ಶಿವಶಕ್ತಿಯ ಬಗ್ಗೆ ಅವರಿಗೆ ತಿಳಿಸಿಕೊಟ್ಟು ಶಿವದೀಕ್ಷೆಯನ್ನ ನೀಡ್ತಾ ಬರ್ತಾರೆ. ಅದೇ ರೀತಿ ಅವರು ಬರಬೇಕಾದ್ರೆ ಆ ಒಂದು ಶ್ರೀಶೈಲಂನಿಂದ ಹಿಡಿದು ಮುದುರೂರಿನವರೆಗೂ ಇಡೀ ಸುಮಾರು ಪ್ರದೇಶವನ್ನ ಸಂಚರಿಸ್ತಾ ಅಲ್ಲಿರ್ತಕ್ಕಂತಹ ಎಲ್ಲ ವರ್ಗದ ಎಲ್ಲ ಜನರಿಗೆ ಶಿವಭಕ್ತಿಯನ್ನ, ಶಿವಶರಣ ತತ್ವವನ್ನ, ಶಿವಶಕ್ತಿಯನ್ನ ಪರಿಚಯಿಸ್ತಾ ತನ್ಮೂಲಕ ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ಮ ಸಮಾಜದಲ್ಲಿರ್ತಕ್ಕಂತಹ ಅಂಕು ಡೊಂಕುಗಳು, ಭೇದ ಭಾವಗಳು, ಜಾತಿ ಪದ್ಧತಿ ಆಗಿರ್ಬೋದು, ಸ್ತ್ರೀ ಮತ್ತು ಪುರುಷ ಅಸಮಾನತೆ ಆಗಿರ್ಬೋದು, ನಮ್ಮ ಸಮಾಜದಲ್ಲಿ ಏನೆಲ್ಲ ಕೆಡುಕುಗಳು ನಮಗೆ ಕಾಣ್ತಾ ಇದೆ ಅಷ್ಟೆಲ್ಲ ಕೆಡುಕುಗಳ ಬಗ್ಗೆ ತಮ್ಮ ಸರಳವಾಗಿರ್ತಕ್ಕಂತಹ ವಚನಗಳ ಮೂಲಕ, ತಮ್ಮ ಅಮೃತದಂತಹ ಮಾತುಗಳ ಮೂಲಕ ಸಮಾಜವನ್ನು ತಿದ್ದುತ್ತಾ ಅವ್ರೇನ್ ಮಾಡ್ತಾರೆ, ಮುಂದಕ್ಕೆ ಬರ್ತಾರೆ. ಅದೇ ರೀತಿ ಚಾಲುಕ್ಯರ ದೊರೆಯಾಗಿರ್ತಕ್ಕಂತಹ ಜಯಸಿಂಹನ ಪತ್ನಿಯಾಗಿರ್ತಕ್ಕಂತಹ ಸುಗ್ಗಲೆ ಅವರು ಕೂಡ ಇವರ ಇದನ್ನ ಸ್ವೀಕರಿಸ್ತಾರೆ. ಆ ರೀತಿ ತನ್ನ ಶಿವಶರಣ ತತ್ವವನ್ನ ಎಲ್ಲೆಡೆ ಪ್ರಚಾರ ಪಡಿಸ್ತಾ ಆ ಒಂದು ಪ್ರಸಾದವನ್ನ ಎಲ್ಲರಿಗೂ ಹಂಚುತ್ತಾ ಎಲ್ಲರಲ್ಲಿ ಸಮಾನತೆಯ ಮಂತ್ರವನ್ನ ಸಾರ್ತಾ ಅವ್ರೇನ್ ಮಾಡ್ತಾರೆ, ಮತ್ತೆ ಮುದನೂರು ಗ್ರಾಮಕ್ಕೆ ಹಿಂತಿರುಗಿ ಬರ್ತಾರೆ. ಅದಾದ ನಂತರ ಗೃಹಸ್ಥಾಶ್ರಮಕ್ಕೆ ಕಾಲಿಡ್ತಾರೆ. ಆ ಗೃಹಸ್ಥಾಶ್ರಮಕ್ಕೆ ಕಾಲಿಡ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಅವರಿಗೆ ಕಲಬುರಗಿ ಜಿಲ್ಲೆಯ ಗೊಬ್ಬೂರು ಅಂತಕ್ಕಂತಹ ಗ್ರಾಮದ ಮಹಾದೇವಿ ಮತ್ತು ಮಲ್ಲಿಕಾರ್ಜುನ ಶಿವಯೋಗಿ ಅವರ ಪುತ್ರಿಯಾಗಿರ್ತಕ್ಕಂತಹ ಶ್ರೀಮತಿ ದುಗ್ಗಲೆ, ಆ ದುಗ್ಗಲೆ ಅಂತಕ್ಕಂತಹ ಮಹಾನ್ ಸಾಧ್ವಿ, ಆಕೆಯೂ ಸಹ ವಚನ ಸಾಹಿತ್ಯದಲ್ಲಿ ಬಹಳಷ್ಟು ಪ್ರಸಿದ್ಧಿ ಹೊಂದಿರತಕ್ಕಂತಹ ವಚನಕಾರ್ತಿ. ಆ ದುಗ್ಗಲೆಯನ್ನ ವಿವಾಹವಾಗ್ತಾರೆ. ಆ ದುಗ್ಗಲೆಯನ್ನ ವಿವಾಹವಾಗ್ತಕ್ಕಂತಹ ಒಂದು ಪ್ರಸಂಗವೂ ಸಹ ಬಹಳಷ್ಟು ಸೊಗಸಾಗಿರ್ತಕ್ಕಂತಹ ಒಂದು ಪ್ರಸಂಗ. ಮೊಟ್ಟ ಮೊದಲ ವಚನಕಾರರು ದೇವರದಾಸಮಯ್ಯನವರು. ಅದಾದ ನಂತರ ಬಂದಿರತಕ್ಕಂಥವ್ರು ಎಲ್ಲಾ ವಚನಕಾರರು. 12ನೇ ಶತಮಾನದಲ್ಲಿ ಬಹಳಷ್ಟು ಜನ ವಚನಕಾರರು ಬಂದು ಹೋಗಿದ್ದಾರೆ. ಆದ್ರೆ ಮನುಷ್ಯರಾದ ನಾವು ಒಂದು ಹುಟ್ಟಿ ಸತ್ತವರು, ಬದುಕಿ ಸತ್ತವರು, ಸತ್ತು ಬದುಕಿದವರ ಸಾಲಿನಲ್ಲಿ ಇಂಥ ಮಹಾನ್ ಭಾವರು ನಿಲ್ತಾರೆ. ಅವರು ಬಟ್ಟೆಯನ್ನು ನೇಕಾರ ಮಾಡ್ತಾ ತನ್ನ ಮಾನವನ್ನ ಮುಚ್ಕೊಳ್ತಕ್ಕಂಥ ಮನುಷ್ಯ ಜಾತಿಗೆ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ವಚನಕಾರರು ಅಂತಂದ್ರೆ ದೇವರದಾಸಮಯ್ಯ. ಅವರು ಸಾಕಷ್ಟು ವಚನಕಾರರು 12ನೇ ಶತಮಾನದಲ್ಲಿ ಹೋಗಿದ್ದಾರೆ. ಆದ್ರೂ ನಾವು ಇವತ್ತಿಗೂ ನಾವು ವಚನಕಾರರನ್ನ ನೆನೆಸ್ಕೊಳ್ಳೋದಕ್ಕೆ, ಆದ್ರೆ ಯಾವಾಗಲೂ ಜಯಂತಿ ಬಂದಾಗ ಒಂದ್ಸಲಿ ಹಂಗೆ ಕಾಣಿಸ್ಕೊಂಡು ಅವ್ರ ಜಯಂತಿ ಆಯ್ತಪ್ಪ ಅಂತೇಳಿ ಮುಗಿಸ್ಕೊಂಡು ಹೋಗತಕ್ಕಂಥವ್ರೆ ಅಷ್ಟೇ. ಆದ್ರೆ ಪ್ರತಿನಿತ್ಯ ನೆನೆಸ್ಕೊಳ್ತಕ್ಕಂಥವ್ರು ಪ್ರಾತಸ್ಮರಣೀಯರು ತಾನೆ ಅವರೆಲ್ಲಾನು. ಅವ್ರನ್ನ ನೆನೆಸ್ಕೊಂಡು ನಮ್ಮ ನಡೆ ನುಡಿಯನ್ನ ನಾವು ಬದಲಾವಣೆ ಮಾಡ್ಕೊಂಡ್ರೆ ಅದೇ ಬದುಕಿನ ಒಂದು ಅರ್ಥ. ಬದುಕು ಎರಡು ಆಶ್ಚರ್ಯ ಚಿಹ್ನೆಗಳ ನಡುವೆ ಒಂದು ಪ್ರಶ್ನಾರ್ಹಕ ಚಿಹ್ನೆ, ಅದನ್ನು ಸುತ್ತಿರುವುದೊಂದು ಸೊನ್ನೆ, ಅದೇ ಪರಿಭ್ರಮಣ ಅಂತ ಕುವೆಂಪು ಅವರು ಹೇಳ್ತಾರೆ. ಸುಮಾರು ಜನ ವಚನಕಾರರಾಗ್ಲಿ, ಶರಣರಾಗ್ಲಿ, ಸುಮಾರು ಜನ ಹೇಳಿರ್ತಕ್ಕಂಥದ್ದು ಬದುಕನ್ನ ಬದಲಿಸ್ಕೋ, ಅಂದ್ರೆ ನಿನ್ನ ನಡೆ ನುಡಿಯನ್ನ ನೀನ್ ಏನ್ ಹೇಳ್ತೀಯೋ ಅದನ್ನ ಮಾಡತಕ್ಕಂಥದ್ದನ್ನ ಹೇಳು. ನಾವು ಹೇಳೋದೊಂದು, ಮಾಡೋದೊಂದು. ಹೇಳೋದು ಒಂದು ಪಾಲು ಆದ್ರೆ ಮಾಡೋದು ಮುಕ್ಕಾಲು ಪಾಲು ನಾವು. ಅದನ್ನ ನಾವು ವಿರುದ್ಧವಾಗಿ ನಡ್ಕೊಳ್ತಾ ಇದೀವಿ. ಆದ್ರೆ ಸಮಾಜದಲ್ಲಿ ಒಳ್ಳೆ ನಡೆಯನ್ನ, ಒಳ್ಳೆ ನುಡಿಯನ್ನ ಅರ್ಥಕೊಂಡ್ರೆ ಅದು ಎಷ್ಟೋ ಮೇಲು. ನಾವೆಲ್ಲ ಇಲ್ಲಿದ್ದೀವಿ, ಚಂದ್ರಲೋಕಕ್ಕೆ ಬಂದಿರೋರು, ಆಕಾಶದಲ್ಲಿರ್ತಕ್ಕಂಥ ಎಲ್ಲ ಕಾಯಿಗಳನ್ನು ಗುರುತಿಸಿರ್ತಕ್ಕಂಥವ್ರು, ಆಕಾಶವನ್ನೇ ಅರ್ದು ಕುಡಿದಿರ್ತಕ್ಕಂಥವ್ರು. ಆದ್ರೆ ಪಕ್ಕದಲ್ಲಿರ್ತಕ್ಕಂಥ ಮನುಷ್ಯನಿಗೆ, ಪಕ್ಕದಲ್ಲಿರ್ತಕ್ಕಂಥ ನೋವಾಗ್ತಾ ಇರ್ತಕ್ಕಂಥ ಮನುಷ್ಯನನ್ನ ಗುರುತಿಸಿ ಅವನಿಗೆ ಸಾಂತ್ವನ ಹೇಳ್ತಕ್ಕಂಥದನ್ನ ಮರೆತಿದೀವಿ. ಇವತ್ತು ಮನುಷ್ಯತ್ವನ ನಾವು ಮರೆತಿದೀವಿ. ಮನುಷ್ಯರಾಗಿ ನಾವು ಬದುಕಬೇಕು. ಅದಕ್ಕೆ ಪವಿತ್ರ ಭಾರತ ದೇಶದಲ್ಲಿ ಹಿಂದೂಗಳಿದ್ದಾರೆ, ಮುಸಲ್ಮಾನರಿದ್ದಾರೆ, ಸಿಖ್ರಿದ್ದಾರೆ, ಜೈನರಿದ್ದಾರೆ, ಬೌದ್ಧರಿದ್ದಾರೆ, ಒಕ್ಕಲಿಗರಿದ್ದಾರೆ, ದಲಿತರಿದ್ದಾರೆ. ಆದ್ರೆ ನಾನು ಹುಡುಕ್ತಾ ಇರೋದು ಮನುಷ್ಯರನ್ನ ದಯಮಾಡಿ ಹೇಳಿ ಎಲ್ಲಿದ್ದಾರೆ ಅಂತೇಳಿ GS ಶಿವರುದ್ರಪ್ಪನವರು ಹೇಳ್ತಾರೆ. ಅಂದ್ರೆ ನಾವೆಲ್ಲ ಮನುಷ್ಯ ಜಾತಿಗೆ ಸೇರಿರ್ತಕ್ಕಂಥವ್ರು, ಒಂದು ಸ್ಪೀಸಿಸ್. ಈ ಟೆಕ್ನಾಲಜಿಯನ್ನ ನಾವು
ಆ ಹಿಂದೆ ನೋಡಿರಲ್ಲ, ಮುಂದೆ ಯಾವ ಟೆಕ್ನಾಲಜಿಯಲ್ಲಿ ಬದುಕ್ತೀವೋ ಗೊತ್ತಿಲ್ಲ, ಆದ್ರೆ ಮನುಷ್ಯತ್ವ ಆಗಿದ್ದೀವಿ. ಮನುಷ್ಯತ್ವನ್ನ ಒಂದು ಉಳಿಸ್ಕೊಂಡು ನಾವು ಬದುಕಿದ್ರೆ ಸಾಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅಂತ ಮಹಾನ್ ಭಾವರನ್ನ ಪ್ರತಿನಿತ್ಯ ನೆನೆಸ್ಕೋಬೇಕು, ಅವ್ರು ನಡೆದಿರ್ತಕ್ಕಂಥ ದಾರಿಯಲ್ಲಿ ನಾವು ನಡಿಬೇಕು ಅಂತ ಹೇಳ್ತಾ ಈ ಒಂದೆರಡು ಮಾತುಗಳನ್ನ ಹೇಳಲು ಅವಕಾಶ